ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆಗಳನ್ನು ಹೊರಡಿಸಲಾಗಿದೆ. ಈ ನೀಲಿ ನಕ್ಷೆಯಂತೆಯೇ ಮಾದರಿ ಪ್ರಶ್ನೆ ಪತ್ರಿಕೆಗಳ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡಲಾಗಿದೆ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 1ನೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣವಾದಂತಹ ಒಂದು ಉತ್ತರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇತಿಹಾಸ ಈ ಒಂದು ನಿಮಗೆ ಅಂಕಗಳು 80 ಇರುತ್ತೆ. ಹಾಗೆ ಸಮಯ 3 ಗಂಟೆಗಳ ಅವಧಿ ಇರುತ್ತೆ. ಒಟ್ಟು ಪ್ರಶ್ನೆಗಳು 39 ಇರುತ್ತೆ. ಸೂಚನೆಗಳನ್ನು ಗಮನಿಸ್ಬಿಟ್ಟು ಸರಿಯಾಗಿ 4 ಅಂಶಗಳನ್ನು ಓದಿ ನೀವು ಮುಂದೆ ಬರೀಲಿಕ್ಕೆ ಪ್ರಾರಂಭ ಮಾಡಬೇಕಾಗುತ್ತೆ. ನಿಮಗೆ ಇರುವಂತಹದ್ದು ಭಾಗ ಏನಲ್ಲಿ ಮೊದಲಿಗೆ 1 ಅಂಕದ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಇರುತ್ತೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಮಹೇಂಜೋದಾರ ಪದದ ಅರ್ಥ ಏನು ಅಂತ ಕೇಳಿದರೆ ನಾನು ಉತ್ತರವನ್ನು ಅಷ್ಟೇ ಕೊಟ್ಟಿದ್ದೇನೆ. ಮಡಿದವರ ದಿಬ್ಬ. ಇನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದಂತಹ ಅರಬ್ ಪ್ರವಾಸಿಗ ಯಾರು ಅಂತಂದ್ರೆ ಅದು ಸುಲೈಮಾನ್. ಇನ್ನು ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂದ್ರೆ ರಾಜ ತೋದರಮಲ್ಲ ಅವರು. ಇನ್ನು ಸರಿಯಾದ ಜೋಡಿಯನ್ನು ಗುರುತಿಸಿ ಬರೆಯಿರಿ ಅಂತ ಅಂದ್ರೆ ನೋಡಿ, ಶಂಕರಾಚಾರ್ಯರು ಶಾರದಾ ಮಠವನ್ನು ಸ್ಥಾಪಿಸಿದ್ರು, ಮಧ್ವಾಚಾರ್ಯರು ಸೋನೆ ಮಠವನ್ನು ಸ್ಥಾಪಿಸ್ತಾರೆ, ಹಾಗೆ ರಾಮಾನುಜಾಚಾರ್ಯರು ಶ್ರೀರಂಗಂ ಮಠವನ್ನು ಸ್ಥಾಪಿಸಿದ್ರು. ಇನ್ನು ಬಸವೇಶ್ವರು ಅದಮಾರು ಮಠ ಅಂದ್ರೆ ಇದು ತಪ್ಪಾದಂತಹದ್ದು. ಹೀಗಾಗಿ ಸಿ ಸರಿಯಾದಂತಹ ಉತ್ತರ ಅಂದ್ರೆ 1, 2 ಮತ್ತು 3 ಸರಿಯಾಗಿದೆ, 4ನೇದು ಸರಿ ಇಲ್ಲ. ಹೀಗಾಗಿ ಸರಿಯಾದಂತಹ ಉತ್ತರ ಸಿ ಆಗಿದೆ. ಇನ್ನು ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿದಂತಹ ಮೊದಲಿನ ಯುರೋಪಿಯನ್ ಯಾರು ಅಂದ್ರೆ ಅದು ಪೋರ್ಚುಗೀಸರು. ಮುಂದಿನ ಒಂದು ಮೇನು 2ನೇ ಮೇನಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. 6ನೆಯ ಪ್ರಶ್ನೆ, ಡ್ಯಾಶ್ ಜೈನ ಧರ್ಮದ ಚಿಹ್ನೆಯಾಗಿದೆ ಅಂತ ಕೇಳಿದರೆ ಅದು ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆ. ಹಾಗೆ ಅಲ್ಬೆರುನಿಯ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಕಿತಾಬ್ ಉಲ್ ಹಿಂದ್ ಅನ್ನುವಂತಹದ್ದು. ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದಂತಹವರು ಯಾರು ಅಂದ್ರೆ ಅದು ಅಲ್ಲಮ ಪ್ರಭು. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು ಅಂದ್ರೆ ಅದು ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದಂತಹ ಬಂಗಾಳಿ ಪತ್ರಿಕೆ ಯಾವುದು ಅಂದ್ರೆ ಸಮ್ಮತ್ ಕೌಮುದಿ ಅನ್ನುವಂತಹದ್ದು. ಇನ್ನು ಮುಂದಿನ ಒಂದು ಮೇನು, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿಯೂ ಕೂಡ ಅಷ್ಟೇ 5 ಹೊಂದಿಸಿ ಬರೆಯಿರಿ ಕೊಟ್ಟಿರ್ತಾರೆ, 5ಕ್ಕೂ ಕೂಡ ಉತ್ತರಿಸಬೇಕು. ಕಾಕುತ್ಸವರ್ಮ ಅನ್ನುವಂತಹದ್ದು ಅಲ್ಮಿಡಿ ಶಾಸನವನ್ನು ರಚಿಸ್ತಾರೆ. ಇನ್ನು ಕೌಟಿಲ್ಯ ಅರ್ಥಶಾಸ್ತ್ರ. ಇನ್ನು ಚಿಕ್ಕದೇವರಾಜ ಒಡೆಯರ್ ಅನ್ನುವಂತಹದ್ದು ನವಕೋಟಿ ನಾರಾಯಣ ಅನ್ನುವಂತಹ ಒಂದು ಗ್ರಂಥವನ್ನು ರಚಿಸಿದ್ರು. ಇನ್ನು ಲೇವಿಸ್ ಬೆಂತಾಮ್ ಬೌರಿಂಗ್ ಅನ್ನುವಂತಹದ್ದು ಮೈಸೂರಿನ ಕಮಿಷನರ್ ಆಗಿರ್ತಾರೆ. ಇನ್ನು ಸಿದ್ದಪ್ಪ ಕಂಬಳಿ ಅನ್ನುವಂತಹವರು ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು ಆಗಿದ್ರು. ಮುಂದಿನ ಒಂದು ಮೇನನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು ಅಂದ್ರೆ ಅದು ನಗರ ಯೋಜನೆ. ನೋಡಿ, ಕುಡುವಲೈ ಅಂದರೆ ಏನು ಅಂತ ಇದೆ. ಕುಡುವಲೈ ಅಂತ ಅಂದ್ರೆ ಚೋಳರ ಆಡಳಿತದಲ್ಲಿ ಗ್ರಾಮಾಡಳಿತವನ್ನ ನಡೆಸಲು ಸದಸ್ಯರನ್ನ ಒಂದು ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಆ ಒಂದು ಪದ್ಧತಿಯನ್ನ ಕುಡುವಲೈ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಈ ಕೊಡುವಲೈ ಅನ್ನುವಂಥದ್ದನ್ನ ಅದೃಷ್ಟ ಪದ್ಧತಿ ಅಂತಾನೂ ಕೂಡ ಬರಿಬಹುದು. ನೀವು 1 ವಾಕ್ಯದ ಪ್ರಶ್ನೆ ಆಗಿರುವುದರಿಂದ ನೀವು ಅದೃಷ್ಟ ಪದ್ಧತಿ ಅಂದ್ರೆ ಏನು ಅಂತ ಅಷ್ಟೇ ಅದೃಷ್ಟ ಪದ್ಧತಿ ಅಂತ ಬರೆದ್ರೆ ಸಾಕಾಗುತ್ತೆ. ನಾನು ನಿಮ್ಮ ತಿಳುವಳಿಕೆಗಾಗಿ ಇದನ್ನ ಕೊಟ್ಟಿದ್ದೇನೆ. ಇಲ್ಲಿ ಯಾಕೆ ಅದೃಷ್ಟ ಪದ್ಧತಿ ಅಂದ್ರೆ ಅದನ್ನ ಚೀಟಿಯ ಮೂಲಕ ಅಲ್ಲಿ ಆ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು. ಹೀಗಾಗಿ ಅದೃಷ್ಟ ಪದ್ಧತಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಬೀದರ್ನಲ್ಲಿರುವಂತಹ ಮದ್ರಾಸ ನಿರ್ಮಿಸಿದಂತಹವರು ಯಾರು ಅಂತಂದ್ರೆ ಅದು ಮೊಹಮ್ಮದ್ ಗವಾನ್ ಅವರು. ದ್ವೈತ ಪದದ ಅರ್ಥ ಏನು ಅಂದ್ರೆ ದ್ವೈತ ಅಂದ್ರೆ 2 ಅಂತ ಅರ್ಥ. ಇನ್ನು ಬ್ರಿಟಿಷರು ಬಂಗಾಳವನ್ನ ಏಕೆ ವಿಭಜಿಸ್ತಾರೆ ಅಂತಂದ್ರೆ ಅವರು ಉದ್ದೇಶ ಏನಾಗಿತ್ತು ಅಂದ್ರೆ ಹಿಂದೂಗಳನ್ನ ಮತ್ತು ಮುಸ್ಲಿಮರನ್ನ ಬೇರೆ ಮಾಡಲು, ಇವರ ನಡುವೆ ಬೇರೆ ಮಾಡಿಬಿಟ್ಟು ಇವರ ನಡುವೆ ಒಡಕನ್ನು ಉಂಟು ಮಾಡುವಂತಹ ಉದ್ದೇಶದಿಂದಲೇ ಬ್ರಿಟಿಷರು ಬಂಗಾಳವನ್ನ ವಿಭಜಿಸಿದ್ರು. ಇನ್ನು ಮುಂದಿನ ಒಂದು ಮೇನನ್ನು ನೋಡೋಣ. ಭಾಗ ಬಿಗೆ ಸಂಬಂಧಿಸಿರುವಂತದ್ದು. ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಯಾವುದಾದರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನ ಹೆಸರಿಸಿ ಅಂತ ಕೇಳಿದರೆ ನೀವು ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಉತ್ತರ ಭರತನಾಟ್ಯ, ಕುಂಚಿಪುಡಿ, ಒಡಿಸ್ಸಿ, ಕಥಕ್ಕಲಿ ಅನ್ನುವಂಥದ್ದು.
ಹಾಗೆ 18ನೇ ಪ್ರಶ್ನೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇದೆ ಅಂದ್ರೆ ಅದು ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದಂತಹ ನಾಡನ್ನ ಕರ್ನಾಟಕ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಮೆಸೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ಮೆಸೋ ಅಂದ್ರೆ ಮಧ್ಯ, ಲಿಥಿಕ್ ಅಂದ್ರೆ ಶಿಲೆ ಅಂದ್ರೆ ಮಧ್ಯಶಿಲಾಯುಗ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ 2 ಕಾರಣಗಳನ್ನ ತಿಳಿಸಿ ಅಂತ ಕೇಳಿದರೆ, ಅದು ಆರ್ಯರ ಆಕ್ರಮಣ ಇರ್ಬೋದು, ಪ್ರಕೃತಿಯ ವಿಕೋಪ ಇರ್ಬೋದು, ಹೀಗೆ ಹಲವಾರು ಕಾರಣ ಇದೆ. ಆದ್ರೆ ನೀವು ಕೇವಲ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಮಹಾಪರಿತ್ಯಾಗ ಅಂತ ಹೇಳ್ಬಿಟ್ಟು ಹೇಗೆ ಕರೀತಾರೆ ಅಂದ್ರೆ, ಸಿದ್ಧಾರ್ಥನ ಪ್ರಾಪಂಚಿಕ ಜೀವನವನ್ನ ಆತ ತ್ಯಜಿಸ್ಬಿಟ್ಟು ದುಃಖಕ್ಕೆ ಮೂಲ ಕಾರಣ ಏನೆಂಬುದನ್ನ ತಿಳಿಬೇಕು ಅನ್ನುವಂತಹ ಉದ್ದೇಶದಿಂದ ಹೆಂಡತಿ ಮತ್ತೆ ತಾಯಿ, ತಂದೆ ಮತ್ತು ಅರಮನೆ ಎಲ್ಲವನ್ನಾ ತ್ಯಾಗ ಮಾಡಿ ಆತ ಹೋಗ್ತಾನೆ. ಇದನ್ನೇ ಮಹಾಪರಿತ್ಯಾಗ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ. ಇನ್ನು 2ನೇ ತರೈನ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಅಂದ್ರೆ, ಇದು ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ 2ನೇ ತರೈನ್ ಯುದ್ಧ ನಡೀತದೆ. ಹಾಗೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಅದು ತಾಯಿ ಜೀಜಾಬಾಯಿ ಹಾಗೆ ಗುರು ದಾದಾಜಿ ಕೊಂಡದೇವ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳು ಯಾರು? ಇವರು ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ 2 ವ್ಯಕ್ತಿಗಳಾಗಿರ್ತಾರೆ. ಇನ್ನು 25ನೇ ಪ್ರಶ್ನೆ, ಶಂಕರಾಚಾರ್ಯರು ಎಲ್ಲಿ ಮತ್ತು ಯಾವಾಗ ಜನಿಸ್ತಾರೆ ಅಂತಂದ್ರೆ, ಅವರು ಕೇರಳದ ಕಾಲಡಿ ಎನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸ್ತಾರೆ. ಅದು ಸಾಮಾನ್ಯ ಶಕ 788ರಲ್ಲಿ. 2 ಸೂಫಿ ಪಂಥಗಳನ್ನ ಹೆಸರಿಸಿ ಅಂತ ಕೇಳಿದರೆ, 2 ಸೂಫಿ ಪಂಥಗಳು ಅಂದ್ರೆ ಚಿಸ್ತಿ ಪಂಥ ಮತ್ತು ಸುಹರ್ ವೃದ್ಧಿ ಎನ್ನುವಂತಹದ್ದು. ದಯಾನಂದ ಸರಸ್ವತಿಯವರ ತಂದೆ ತಾಯಿಗಳನ್ನ ಹೆಸರಿಸಿ ಅಂತ ಕೇಳಿದರೆ, ದಯಾನಂದ ಸರಸ್ವತಿಯವರ ತಂದೆ ಕೃಷ್ಣಾಜಿ ತಿವಾರಿ, ತಾಯಿ ಯಶೋದಾಬಾಯಿ. ಇನ್ನು ವಿಶ್ವೇಶ್ವರಯ್ಯನವರ ಯಾವುದಾದರೂ 2 ಕೃತಿಗಳನ್ನ ತಿಳಿಸಿ ಅಂತ ಕೇಳಿದರೆ, ನೋಡಿ, ವಿಶ್ವೇಶ್ವರಯ್ಯನವರು ಬರೆದಂತಹ ಕೃತಿಗಳು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿವೆ. ಇವು ಹೆವಿಜನ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನುವಂಥದ್ದು ಮೈಸೂರು, ಹಾಗೆ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ, ಆಮೇಲೆ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅನ್ನುವಂಥದ್ದು. ಹಾಗೆ ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಯಾರಾದರೂ 2 ಸದಸ್ಯರ ಹೆಸರನ್ನ ಬರೆಯಿರಿ ಅಂತ ಕೇಳಿದರೆ, ಅದು ಫಜಲ್ ಅಲಿ ಹಾಗೆ HN ಹುಂಜ್ರು ಹಾಗೆ KM ಪಣಿಕ್ಕರ್ ಅನ್ನುವಂಥದ್ದು. ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಭಾಗ ಸಿಗೆ ಬಂದ್ರೆ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಅಂದ್ರೆ ಇದು 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 2 ಮಾತ್ರ ಉತ್ತರಿಸಬೇಕಾಗುತ್ತೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದರೆ, ಉತ್ತರ, ಕುಶಾನರ ಕಾಲದಲ್ಲಿ ಬೆಳೆದು ಬಂದ ಗಾಂಧಾರ ಕಲಾಶೈಲಿಯು ಗ್ರೀಕ್ ಮತ್ತು ಭಾರತೀಯ ಕಲಾಶೈಲಿಗಳ ಸಮ್ಮಿಶ್ರಣವಾಗಿದ್ದು, ಇದನ್ನು ಗ್ರೀಕೋ ಬೌದ್ಧ ಶೈಲಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ವಿಗ್ರಹವನ್ನ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನ ಹರಿಸಲಾಗಿದೆ. ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನ ತುಂಬಾ ಸೂಕ್ತವಾಗಿ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ಇನ್ನು ವಿಗ್ರಹಗಳ ಮೇಲಿರುವ ಆಭರಣಗಳ ಕೆತ್ತನೆಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸಲಾಗಿದ್ದು, ಅವುಗಳ ಬೌದ್ಧಿಕ ಸೌಂದರ್ಯವನ್ನ ವೃದ್ಧಿಸುವಂತಿದೆ. ಇನ್ನು ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ. ವಿಗ್ರಹಗಳನ್ನು ತಯಾರಿಸಲು ಕಲ್ಲು, ಅರಳು, ಗಚ್ಚು ಮತ್ತು ಜೇಡಿ ಮಣ್ಣನ್ನ ಬಳಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ, ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದಾಗಿದೆ. ಇನ್ನು ಡಾಕ್ಟರ್ RC ಮಜುಮ್ದಾರ್ ಹೇಳುವಂತೆ, ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದವನು ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಈ ಕಾರಣದಿಂದ ಈ ಕಲೆಯಲ್ಲಿ ನಿರ್ಮಿತವಾದಂತಹ ವಿಗ್ರಹಗಳು ಮತ್ತು ಪ್ರತಿಮೆಗಳಲ್ಲಿ ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋನನ್ನು ಹೋಲುವಂತೆ ಕೆತ್ತಲಾಗಿರುವಂತಹದ್ದು ವಿಶೇಷವಾಗಿದೆ. ಇನ್ನು ತಾಳಿಕೋಟೆಯ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಇದೆ. ತಾಳಿಕೋಟೆ ಕದನವು ಸಾಮಾನ್ಯ ಶಕ 1565ರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯಿತು. ಕಾರಣಗಳು: ದೋವಾ ಪ್ರದೇಶದ ಮೇಲಿನ ಪ್ರಭುತ್ವ, ಧಾರ್ಮಿಕ ಭಿನ್ನತೆ, ಅಳಿಯ ರಾಮರಾಯನ ನೀತಿ
ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪ ಮಾಡಿದ್ದು, ಸುಲ್ತಾನರೊಂದಿಗೆ ಒಡೆದು ಆಳುವಂತಹ ನೀತಿ ಅನುಸರಿಸಿದ್ದು. ಇನ್ನು ತಕ್ಷಣದ ಕಾರಣಗಳು: ಬಿಜಾಪುರದ ಆದಿಲ್ ಶಾನು ರಾಯಚೂರು ಕೋಟೆಯನ್ನ ಹಿಂದಿರುಗಿಸಬೇಕು ಅಂತ ಒತ್ತಾಯಿಸಲಾಗಿ ರಾಮರಾಯ ಅವರನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಇದರ ಪರಿಣಾಮಗಳು: ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಯಿತು. ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರ ಕುಸಿಯತೊಡಗಿತು. ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು. ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ಇನ್ನು ವಿಜಯನಗರದ ಸಾಮಂತರಾಗಿದ್ದಂತಹ ಅರಸರು ಸ್ವಾತಂತ್ರ್ಯವನ್ನ ತಾವೇ ಘೋಷಿಸ್ಕೊಂತಾರೆ. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನ ಚರ್ಚಿಸಿ ಅಂತ ಇದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ವೇಳೆಯಲ್ಲಿ ಅಂದರೆ 1782ರಲ್ಲಿ ಹೈದರಾಲಿಯು ಮರಣ ಹೊಂದಲಾಗಿ ಹೈದರಾಲಿಯ ಮಗನಾದಂತಹ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸ್ತಾನೆ. ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧವು ಕೊನೆಗೊಂಡು ಉಭಯ ಪಕ್ಷದವರು ತಾವು ಗೆದ್ದ ಪ್ರದೇಶಗಳನ್ನು ಹಿಂದಿರುಗಿಸಲು ಮತ್ತು ಯುದ್ಧ ಕೈದಿಗಳನ್ನು ಬಿಡುಗಡೆಗೊಳಿಸಲು ಒಪ್ತಾರೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಟಿಪ್ಪು ಮತ್ತು ಬ್ರಿಟಿಷರು ಪರಸ್ಪರ ಅನುಮಾನದಿಂದಿದ್ರೂ ಬ್ರಿಟಿಷ್ ಕಂಪನಿಯ ಒಪ್ಪಂದಕ್ಕೊಳಪಟ್ಟಿದ್ದಂತಹ ತಿರುವಾಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡ್ತಾನೆ. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಮರಾಠರು ಮತ್ತು ನಿಜಾಮನನ್ನು ಒಗ್ಗೂಡಿಸಿಕೊಂಡು ಟಿಪ್ಪುವನ್ನು ಸೋಲಿಸಿದ್ರು. ನಂತರ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವಾಯಿತು. ಈ ಒಪ್ಪಂದದಂತೆ ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಮತ್ತು ಯುದ್ಧದ ಪರವಾಗಿ 330 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಈ ಹಣವನ್ನು ನೀಡುವವರೆಗೂ ಕೂಡ ತನ್ನ ಇಬ್ಬರು ಮಕ್ಕಳನ್ನ ಇಂಗ್ಲಿಷರಲ್ಲಿ ಒತ್ತೆ ಇಡಬೇಕಾಯಿತು. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1798ರಿಂದ 1799ರಲ್ಲಿ ನಡೆಯುತ್ತೆ. ಟಿಪ್ಪು ಮೂರನೇ ಯುದ್ಧದಿಂದಾಗಿ ಅಪಮಾನಿತನಾದನ ಮತ್ತು ಬ್ರಿಟಿಷರು ಟಿಪ್ಪುವಿನ ಮೇಲೆ ಸಂಶಯದಿಂದಿದ್ರೂ ಕೂಡ ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕುವಂತೆ ಒತ್ತಾಯಿಸ್ತಾರೆ. ಇದನ್ನು ನಿರಾಕರಿಸಿದಂತಹ ಟಿಪ್ಪು ಅಫ್ಘಾನಿಸ್ತಾನ್, ಅರೇಬಿಯಾ ಮತ್ತು ಟರ್ಕಿ ದೇಶಗಳ ಸಹಾಯ ಪಡೆಯಲು ಪ್ರಯತ್ನಿಸಿದ. ಬ್ರಿಟಿಷರು, ಮರಾಠರು ಮತ್ತು ನಿಜಾಮರೊಂದಿಗೆ ಮೈಸೂರಿನ ಮೇಲೆ ಆಕ್ರಮಣ ಮಾಡಿದರು. 1799ರಲ್ಲಿ ಟಿಪ್ಪು ತನ್ನ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ಹೋರಾಡುತ್ತಲೇ ಆತ ಮರಣವನ್ನು ಹೊಂದ್ತಾರೆ. ನಂತರ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರೊಂದಿಗೆ ಅವನ ರಾಜ್ಯವನ್ನು ಹಂಚಿಕೊಂಡು ಒಂದು ಭಾಗವನ್ನು ಮೈಸೂರಿನ ಒಡೆಯರಿಗೆ ನೀಡಲಾಗ್ತದೆ. ಇನ್ನು 33ನೆಯ ಪ್ರಶ್ನೆ: ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಯುರೋಪಿಯನ್ನರ ಆಗಮಿಸುವಂತಹ ಮುಂಚೆ ಭಾರತದಲ್ಲಿನ ಶಿಕ್ಷಣವು ಧರ್ಮಾಧಾರಿತವಾಗಿದ್ದು ಹಿಂದೂ ಪಾಠಶಾಲೆಗಳು, ಮುಸ್ಲಿಂ ಮದ್ರಾಸಗಳಲ್ಲಿ ನಡೀತಾ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಯ ಜನರಿಗೆ ಶಿಕ್ಷಣ ನೀಡಲು ಆಸಕ್ತಿ ತೋರದಿದ್ರೂ ಸಹ ಬ್ರಿಟಿಷ್ ಸಂಸತ್ತು ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸಿ ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಗೆ ವಾರ್ಷಿಕವಾಗಿ 1,00,000 ರೂಪಾಯಿಗಳನ್ನು ಒದಗಿಸಿತು. ಆದರೆ ಕಂಪನಿಯು ಪೌರಾತ್ಯರು, ಓರಿಯೆಂಟಲಿಸ್ಟ್ಸ್ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರು ಆಂಗ್ಲಿಸಿಸ್ಟರು ಮಧ್ಯದ ಭಿನ್ನಾಭಿಪ್ರಾಯದಿಂದಾಗಿ ಈ ಹಣವನ್ನು ಖರ್ಚು ಮಾಡಲಿಲ್ಲ. ಈ ವಿವಾದವು 1835ರವರೆಗೆ ಮುಂದುವರೆಯಿತು. ಮೆಕಾಲೆ ವರದಿ 1835ರಲ್ಲಿ ಹೊರಡಿಸುತ್ತೆ. ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕನು ಈ ವಿವಾದವನ್ನು ಬಗೆಹರಿಸಲು ಮೆಕಾಲೆಯನ್ನು ನೇಮಕ ಮಾಡಿದ. ಈತನು ವರದಿಯನ್ನು ಸಲ್ಲಿಸಿ ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಅಭಿಪ್ರಾಯಗಳನ್ನು ಬೆಂಬಲಿಸ್ತಾನೆ. ಈತ ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆ ಮತ್ತು ಇಂಗ್ಲಿಷನ್ನು ಮಾಧ್ಯಮವಾಗಿಸಬೇಕು ಅಂತ ಪ್ರತಿಪಾದಿಸ್ತಾನೆ. ಈ ಶಾಸನವು ಶಿಕ್ಷಣದ ಮೂಲಕ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನು ತಯಾರಿಸುವಂತಹ ಉದ್ದೇಶವನ್ನು ಹೊಂದಿತ್ತು. ಇನ್ನು ವುಡ್ಡನ ವರದಿ ಇದು 1854ರಲ್ಲಿ ಪ್ರಾರಂಭವಾಗುತ್ತೆ. ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಯ ಮುಂದಿನ ಹಂತ 1854ರಲ್ಲಿ ಸರ್ ಚಾರ್ಲ್ಸ್ ವುಡ್ಡನಿಂದ ಸಿದ್ಧಪಡಿಸಲ್ಪಡುತ್ತದೆ. ವುಡ್ಡನ ವರದಿ ಇದರ ಅಂಶವೆಂದರೆ ಕಂಪನಿಯು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕು. ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಗಳಲ್ಲಿರಬೇಕು. ಪ್ರೌಢಶಾಲೆಗಳಲ್ಲಿ ಹಾಗೂ ಉನ್ನತ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮ ಇರಬೇಕು ಅನ್ನುವಂತಹ ಒಂದು ವರದಿಯನ್ನು ನೀಡುತ್ತೆ. ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನವನ್ನು ನೀಡುವಂಥದ್ದು. ಕಂಪನಿಯು ಎಲ್ಲ ಪ್ರಾಂತ್ಯಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಬೇಕು. ಲಂಡನ್ ವಿಶ್ವವಿದ್ಯಾನಿಲಯ ಮಾದರಿಯಲ್ಲಿಯೇ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ.
ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಆರಂಭಿಸುವಂಥದ್ದು, ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ, ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ನೀಡುವಂಥದ್ದು. ಈ ವರದಿಯ ಬಹುತೇಕ ಶಿಫಾರಸುಗಳು ಅನುಷ್ಠಾನಗೊಂಡವು. ಚಾರ್ಲ್ಸ್ ವುಡ್ಡರ ವಿಚಾರಗಳು ಭಾರತೀಯ ಶಿಕ್ಷಣದ ಮೇಲೆ ಮುಂದಿನ ಅನೇಕ ವರ್ಷಗಳವರೆಗೆ ಪ್ರಭಾವವನ್ನು ಬೀರಿದ್ವು. ಈ ವರದಿಯನ್ನು ಭಾರತದಲ್ಲಿನ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಮುಂದಿನ ಒಂದು ಮೇನು ಭಾಗ ಡಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು 10 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ನೀವು 2ಕ್ಕೆ ಮಾತ್ರ ಉತ್ತರಿಸಬೇಕು ಅಂತ ಹೇಳಿದರೆ, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಇನ್ನು ರಾಜಕೀಯ ಸ್ಥಿತಿಯನ್ನು ನೋಡೋದಾದರೆ ಆರ್ಯರ ಬುಡಕಟ್ಟುಗಳನ್ನು ಜನಗಳು ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಬುಡಕಟ್ಟಿನ ಮುಖ್ಯಸ್ಥರನ್ನ ರಾಜನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗುತ್ತಾ ಇದ್ರು. ರಾಜಪ್ರಭುತ್ವವು ವಂಶ ಪಾರಂಪರ್ಯವಾಯಿತು. ಸೈನ್ಯವು ಕಾಲ್ದಳ, ಗಜದಳ ಮತ್ತು ಅಶ್ವದಳಗಳನ್ನೊಳಗೊಂಡಿತ್ತು. ಬಿಲ್ಲು ಬಾಣಗಳು, ಖಡ್ಗಗಳು, ಬರ್ಜಿಗಳು, ಗದೆಗಳು, ಕೊಡಲಿಗಳು ಮುಂತಾದ ಯುದ್ಧೋಪಕರಣಗಳನ್ನು ಇವರು ಉಪಯೋಗಿಸ್ತಾ ಇದ್ರು. ಜಯ ಗಳಿಸುವುದಕ್ಕಾಗಿ ಮೋಸದ ಮಾರ್ಗವನ್ನು ಕೂಡ ಅನುಸರಿಸ್ತಾ ಇದ್ರು. ಪುರೋಹಿತ, ಸಂಗ್ರಹಪತಿ, ಸೇನಾಪತಿ, ಎಸ್ಪತಿಗಳು ಮತ್ತು ಬ್ರಾಹ್ಮಣರು ಕೂಡ ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿರ್ತಾ ಇದ್ರು. ಗ್ರಾಮದ ಮುಖ್ಯಸ್ಥ, ವಿಸ್ತೃತಿಯು ಕೆಲವು ಗ್ರಾಮಗಳ ಗುಂಪಿನ ಉಸ್ತುವಾರಿಯನ್ನ ಹೊಂದಿರ್ತಾ ಇದ್ರು. ರಾಜನ ಪ್ರಾಥಮಿಕ ಕರ್ತವ್ಯವು ಬುಡಕಟ್ಟನ್ನು ರಕ್ಷಣೆ ಮಾಡೋದಾಗಿತ್ತು. ಇದಕ್ಕಾಗಿ ಅವನು ಜನರಿಂದ ಕಾಣಿಕೆಗಳನ್ನು ಪಡ್ಕೊಳ್ತಾ ಇದ್ದ. ಇನ್ನು ಜನಗಳು ಪ್ರಬಲ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ರಾಜ್ಯಗಳನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಇನ್ನು ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದ್ರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇದ್ದು ಪಿತೃಪ್ರಧಾನವಾಗಿತ್ತು. ಕುಟುಂಬದ ಪುರುಷ ಸದಸ್ಯ ಮುಖ್ಯಸ್ಥನಾಗಿರ್ತಾ ಇದ್ದ. ಇವನನ್ನ ಕುಲಪತಿ ಅಥವಾ ಗೃಹಪತಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಏಕಪತ್ನಿತ್ವ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಮಹಿಳೆಯರಿಗೆ ಉನ್ನತವಾದಂತಹ ಸ್ಥಾನಮಾನವನ್ನು ನೀಡಲಾಗ್ತಾ ಇತ್ತು. ವಿಧವ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಎಂಬ ವರ್ಗಗಳು ವೃತ್ತಿಗಳನ್ನು ಬದಲಾಯಿಸುವುದರೊಂದಿಗೆ ಜನರು ವರ್ಗಗಳನ್ನು ಬದಲಾಯಿಸಬಹುದಾಗಿತ್ತು. ಹಾಗೆ ಉತ್ತರ ವೈದಿಕ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬಂತು. ಮಹಿಳೆಯರ ಸ್ಥಾನ ಕ್ಷೀಣಿಸ್ತಾ ಬಂತು. ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ವು. ಮೀನು ಮತ್ತು ಮಾಂಸಗಳನ್ನು ಉಪಯೋಗಿಸ್ತಾ ಇದ್ರು. ಧಾರ್ಮಿಕ ಮತ್ತು ಹಬ್ಬದ ಸಂದರ್ಭದಲ್ಲಿ ಸೋಮ ಮತ್ತೆ ಸುರವೆಂಬ ಒಂದು ಪೇಯವನ್ನ ಅವರು ಸೇವಿಸ್ತಾ ಇದ್ರು. ಅಂದ್ರೆ ಪಾನೀಯವನ್ನ ಅವರು ಸೇವಿಸ್ತಾ ಇದ್ರು. ಸ್ತ್ರೀ ಪುರುಷರಿಬ್ಬರು ಕೂಡ ಆಭರಣ ಪ್ರಿಯರಾಗಿದ್ರು. ಜೂಜಾರು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ, ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಮನೋರಂಜನೆಗಳಾಗಿದ್ದವು. ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು ಆ ಕಾಲದ ಪ್ರಮುಖವಾದಂತಹ ಸಂಗೀತ ವಾದ್ಯಗಳಾಗಿದ್ವು. ಇನ್ನು ಧಾರ್ಮಿಕ ಸ್ಥಿತಿಯನ್ನು ನೋಡಿದ್ರೆ ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ, ಬ್ರಾಹ್ಮಣ ಧರ್ಮ ಎಂದು ಸಹ ಹೆಸರಾಗಿದೆ. ಇಂದಿಗೂ ಕೂಡ ಆ ಒಂದು ಧರ್ಮಗಳು ಆಚರಣೆಯಲ್ಲಿರೋದನ್ನ ನಾವು ನೋಡಬಹುದು. ಪೂರ್ವ ವೇದ ಕಾಲದ ಆರ್ಯರು ಪ್ರಕೃತಿಯನ್ನ ಆರಾಧಿಸ್ತಾ ಇದ್ರು. ಅವರುಗಳಿಗೆ ದೇವರಲ್ಲಿ ನಂಬಿಕೆ ಇತ್ತು. ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವತೆಗಳನ್ನ ಅವರು ಪೂಜಿಸ್ತಾ ಇದ್ರು. ಮೂರ್ತಿ ಪೂಜೆ ಇರಲಿಲ್ಲ. ಪೂಜಾ ವಿಧಾನ ಸರಳವಾಗಿತ್ತು. ಅವರು ಶ್ಲೋಕಗಳನ್ನು ರಚಿಸಿ ದೇವತೆಗಳನ್ನ ಆರಾಧಿಸ್ತಾ ಇದ್ರು. ಉತ್ತರ ವೇದ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣವಾಯಿತು. ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಿತ್ತು. ಮತ್ತೆ ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೂಡ ಕೊಡಲಾಗ್ತಾ ಇತ್ತು. ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂದಿತು. ಹೊಸ ದೇವತೆಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ ಮುಂತಾದವರು ಕೂಡ ಅಸ್ತಿತ್ವಕ್ಕೆ ಬಂದರು. ಇನ್ನು ಆಕಳನ್ನ ಪವಿತ್ರ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗ್ತಾ ಇತ್ತು. ಯಜ್ಞ ಯಾಗಾದಿಗಳ ಆಚರಣೆಯೂ ಕೂಡ ವಿಸ್ತೃತವಾಯಿತು. ವರ್ಗಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳು ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗಿದ್ವು. ವೈದಿಕ ಧರ್ಮ ಹುಟ್ಟು, ಸಾವು, ಪುನರ್ಜನ್ಮ ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದ ಪರಿಕಲ್ಪನೆಯೂ ಕೂಡ ನಂಬಿಕೆಯನ್ನ ಹೊಂದಿದ್ದು. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನ ವಿವರಿಸಿ ಅಂತ ಇದೆ. ಇಮ್ಮಡಿ ಪುಲಿಕೇಶಿಯು ಕೀರ್ತಿವರ್ಮನ ಮಗನಾಗಿದ್ದು
ಚಾಲುಕ್ಯ ಅರಸರಲ್ಲಿಯೇ ಶ್ರೇಷ್ಠ ದೊರೆ. ಇವನು ಅಧಿಕಾರಕ್ಕೆ ಬಂದಾಗ ಅಪ್ರಾಪ್ತನಾಗಿದ್ದರಿಂದ ಈತನ ಚಿಕ್ಕಪ್ಪನಾದ ಮಂಗಳೇಶನು ಆಡಳಿತವನ್ನು ನೋಡ್ಕೊಳ್ತಾ ಇದ್ದ. ನಂತರದಲ್ಲಿ ಪ್ರಾಪ್ತ ವಯಸ್ಸಿಗೆ ಬಂದಾಗಲೂ ಕೂಡ ತನ್ನ ಚಿಕ್ಕಪ್ಪ ಅಧಿಕಾರವನ್ನ ನೀಡದೇ ಇದ್ದಾಗ ಆತನನ್ನ ಕೊಂದು ಸಿಂಹಾಸನ ಏರ್ತಾನೆ. ಪುಲಿಕೇಶಿಯು ತನ್ನ ಚಿಕ್ಕಪ್ಪನೊಡನೆ ಅಂತಹ ಕಲಗದಲ್ಲಿ ತೊಡಗಿದ್ದಾಗ ರಾಷ್ಟ್ರಕೂಟರ ನಾಯಕನಾದ ಪಾಯ್ಕ ಮತ್ತು ಗೋವಿಂದರು ಚಾಲುಕ್ಯ ಪ್ರದೇಶದ ಮೇಲೆ ದಾಳಿ ಮಾಡ್ತಾರೆ. ಇವರಿಬ್ಬರನ್ನ ಪುಲಕೇಶಿಯು ನದಿ ತೀರದಲ್ಲಿ ಸೋಲಿಸ್ತಾನೆ. ಇನ್ನು ಕದಂಬರನ್ನ ಸೋಲಿಸಿ ಬನವಾಸಿಯನ್ನ ಗೆದ್ದುಕೊಂಡ ಕೊಂಕಣದ ಮೌರ್ಯರನ್ನ, ದಕ್ಷಿಣ ಕನ್ನಡದ ಆಳುಪರನ್ನು ಮತ್ತು ತಲಕಾಡಿನ ಗಂಗರನ್ನ ಸೋಲಿಸ್ತಾ ಇನ್ನು ಉತ್ತರದ ಕಡೆ ಯುದ್ಧ ಮುಂದುವರಿಸಿ ಲಾಟ ದೊರೆಗಳನ್ನು ಈತ ಸೋಲಿಸ್ತಾ. ಇನ್ನು ಹರ್ಷವರ್ಧನನ್ನು ಯುದ್ಧ ಮಾಡಿ ಸಾಮಾನ್ಯ ಶಕ 604ರಲ್ಲಿ ಉತ್ತರ ಪ್ರತೇಶ್ವರನಾದ ಹರ್ಷವರ್ಧನನು ಪುಲಿಕೇಶಿಯನ್ನು ಯುದ್ಧಕ್ಕೆ ಬಂದನಾದರೂ ಇವರಿಬ್ಬರ ನಡುವೆ ಭೀಕರ ಕದನದಲ್ಲಿ ಹರ್ಷವರ್ಧನವನ್ನು ಸೋಲಿಸಲಾಯಿತು. ಗೆಲುವು ಪಡೆದಂತಹ ಪುಲಿಕೇಶಿ ದಕ್ಷಿಣ ಪ್ರತೇಶ್ವರ ಎಂಬ ಬಿರುದನ್ನು ಧರಿಸ್ತಾನೆ. ನಂತರ ಇವರಿಬ್ಬರ ನಡುವೆ ಸ್ನೇಹ ಸಂಬಂಧ ಏರ್ಪಟ್ಟು ನರ್ಮದಾ ನದಿ ಇವರಿಬ್ಬರ ಸಾಮ್ರಾಜ್ಯದ ಗಡಿಯಾಯಿತು. ನಂತರ ಪುಲಿಕೇಶಿ ಕೋಸಲ, ಕಳಿಂಗ, ಪಿಷ್ಟಪುರ, ವೆಂಗಿಮಂಡಲವನ್ನು ವಶಪಡಿಸಿಕೊಳ್ತಾನೆ. ಕಂಚಿಯ ಮೇಲೆ ದಾಳಿ ನಡೆಸಿ ಪಲ್ಲವದೊರೆಯಾದಂತಹ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಚೋಳರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನ ಪಡೆದು ರಾಜಧಾನಿಗೆ ಹಿಂತಿರುಗ್ತಾನೆ. ಈತನ ಕೊನೆಯ ದಿನಗಳಲ್ಲಿ ಮತ್ತೆ ಕಂಚಿಯನ್ನು ಗೆಲ್ಲಲು ಮುಂದಾಗಿ ಪಲ್ಲವದೊರೆ 1ನೇ ಮಹೇಂದ್ರವರ್ಮನ ವಿರುದ್ಧ ಪೆರಿಯಾರ್, ಮತ್ತು ಸರಮಾರ ಕದನಗಳನ್ನ ಸೋತ ಈ ಯುದ್ಧದಲ್ಲಿ ಪುಲಿಕೇಶಿಯು ಕೊಲೆಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಂಬಲಾಗಿದೆ. ನರಸಿಂಹವರ್ಮನು ಬಾದಾಮಿಯನ್ನು ಲೂಟಿ ಮಾಡಿಬಿಟ್ಟು ವಶಪಡಿಸಿಕೊಂಡು ವಾತಾಪಿಗೊಂಡನೆಂಬ ಬಿರುದನ್ನು ಧರಿಸ್ತಾನೆ. ಕೆಲವು ವರ್ಷಗಳವರೆಗೆ ಚಾಲುಕ್ಯರು ಪಲ್ಲವರ ಹಿಡಿತಕ್ಕೆ ಒಳಪಟ್ಟರು. ಹೀಗೆ ಇಮ್ಮಡಿ ಪುಲಿಕೇಶಿಯು ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ಒಬ್ಬನಾಗಿರ್ತಾ ಇದ್ದ. ಈತನಿಗೆ ದಕ್ಷಿಣ ಪ್ರತೇಶ್ವರ, ಸತ್ಯಾಶ್ರಯ, ಮಹಾರಾಜಾದಿರಾಜ, ಪರಮೇಶ್ವರ, ಪೃಥ್ವಿವಲ್ಲಭ ಇತ್ಯಾದಿ ಬಿರುದುಗಳು ಈತನಿಗೆ ಇದ್ವು. ಮುಂದಿನ ಒಂದು ಪ್ರಶ್ನೆ 36ನೇಯದು. ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ, ಜಲಾಲುದ್ದೀನ್ ಮಹಮ್ಮದ್ ಅಕ್ಬರನು ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂರ ಮಗ. ಹುಮಾಯೂನನು ತನ್ನ ರಾಜ್ಯವನ್ನು ಕಳೆದುಕೊಂಡು ಅಲಿಮಾರಿಯಾಗಿ ಸಂಚರಿಸ್ತಾ ಇದ್ದಾಗ ರಾಣನ ರಕ್ಷಣೆಯಲ್ಲಿ ಅವರ ಕೋಟೆಯಲ್ಲಿ ಸಾಮಾನ್ಯ ಶಕ 1542ರಲ್ಲಿ ಜನಿಸ್ತಾನೆ. ತಂದೆಯ ಮರಣದಿಂದಾಗಿ 16ನೇ ವಯಸ್ಸಿನಲ್ಲಿಯೇ ಅಧಿಕಾರಕ್ಕೆ ಬರಬೇಕಾಯಿತು. ಬೈರಾನ್ ಖಾನನು ರಾಜಪ್ರತಿನಿಧಿಯಾಗಿದ್ದ. ಇನ್ನು ಅಕ್ಬರನ ಸೈನಿಕ ಸಾಧನೆಗಳನ್ನ ನೋಡೋದಾದ್ರೆ 2ನೇ ಪಾಣಿಪತ್ ಕದನ, ಬಂಗಾಳದ ಆದಿಲ್ ಶಾನ ಪ್ರಧಾನಮಂತ್ರಿಯಾದ ಹೇಮು ಮೊಘಲ್ ರಾಜ್ಯಪಾಲ ದೆಹಲಿ ಮತ್ತು ಆಗ್ರಾವನ್ನ ಇದರಿಂದಾಗಿ ಬೈರಾನ್ ಖಾನನು ತರ್ದಿ ಬೇಗಂನಿಂದ ವಶಪಡಿಸಿಕೊಳ್ತಾನೆ. ಇವರ ನೆರವಿನೊಂದಿಗೆ ಈ ಕದನ ನಡೆಯಿತು. ಹೇಮು ಜಯ ಸಾಧಿಸಬೇಕಾದ ಸಮಯದಲ್ಲಿ ಆತನ ಕಣ್ಣಿಗೆ ಬಾಣವೊಂದು ತಗುಲಿ ಬೈರಾನ್ ಖಾನನಿಂದ ಕೊಲೆಯಾಗ್ತಾನೆ. ಅಕ್ಬರ್ ದೆಹಲಿ ಮತ್ತು ಆಗ್ರಾವನ್ನ ವಶಪಡಿಸಿಕೊಂಡ. ಗೋಂಡ್ವಾನದಲ್ಲಿ ರಾಣಿ ದುರ್ಗಾದೇವಿಯು ತನ್ನ ಮಗ ವೀರನಾರಾಯಣ ರಾಜಪ್ರತಿನಿಧಿಯಾಗಿ ಆಳ್ತಾ ಇದ್ದಾಗ ಅಕ್ಬರನ ಮಂತ್ರಿ ಅಸಫ್ ಖಾನ್ ಅವಳೊಂದಿಗೆ ಯುದ್ಧ ಮಾಡಿ ಆತನನ್ನು ಸಾಯಿಸಿ ಗೋಂಡ್ವಾನನ್ನು ವಶಪಡಿಸಿಕೊಂಡ. ಗುಜರಾತ್ನ ರಾಜನಾದಂತಹ ಮುಜಾಫರ್ ಶಾನನ್ನ ಸೋಲಿಸಿ ಗುಜರಾತ್ ಅನ್ನು ವಶಪಡಿಸಿಕೊಳ್ತಾನೆ. ಬಂಗಾಳದ ರಾಜ್ಯಪಾಲ ದಾವೂದ್ ಖಾನನನ್ನು ಸೋಲಿಸಿ ಬಂಗಾಳ ಮತ್ತು ಒರಿಸ್ಸಾಗಳನ್ನು ವಶಪಡಿಸಿಕೊಳ್ತಾನೆ. ಅಕ್ಬರ್ನ ಮಲಸಹೋದರಿ ಹಕೀಂ ಮಿರ್ಜಾನ ಸಾವಿನ ನಂತರ ಕಾಬೂಲ್ ಮತ್ತು ಕಾಶ್ಮೀರಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಇನ್ನು ರಜಪೂತ ನೀತಿಯನ್ನು ನೋಡಿದರೆ ಧೈರ್ಯ ಮತ್ತು ರಾಜನಿಷ್ಠೆಯುಳ್ಳ ರಜಪೂತರು ಮೊಘಲರ ಶತ್ರುಗಳಾಗಿದ್ದರೂ ಸಹ ಅಕ್ಬರನು ಅವರ ಮಹತ್ವವನ್ನು ಇತ್ತು ಅವರೊಂದಿಗೆ ಸ್ನೇಹ ಸಂಬಂಧ, ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸಿಕೊಂಡ. ಅವರನ್ನ ಮನಸ್ಸುದಾರಿಗಳನ್ನ ನಿರ್ಮಿಸ್ತಾನೆ. ಜೈಪುರದ ಬಿಹಾರಿನ ಮಗಳಾದ ಜೋಧಾಬಾಯಿಯನ್ನ ವಿವಾಹವಾಗ್ತಾನೆ. ರಜಪೂತ ಅರಸರು ಆಂತರಿಕ ಸ್ವಾಯತ್ತತೆಯನ್ನ ಉಳಿಸಿಕೊಳ್ಳುವ ಅನುಮತಿಯನ್ನ ನೀಡಿದನು. ಜಜಿಯಾರದನ್ನ ಪಡಿಸ್ತಾನೆ. ಇನ್ನು ಧಾರ್ಮಿಕ ನೀತಿಯನ್ನ ನೋಡೋದಾದ್ರೆ ಪರಮತ ಸಹಿಷ್ಣುವಾಗಿದ್ದ ಅವರವರ ಧರ್ಮದ ಆಚರಣೆಗೆ ಮುಕ್ತ ಅವಕಾಶವನ್ನು ಕೊಟ್ಟು ಹಿಂದೂ ಹಬ್ಬಗಳಲ್ಲಿ ಅವನು ಕೂಡ ಪಾಲ್ಗೊಳ್ತಾ ಇದ್ದ. ಬಾಲ್ಯ ವಿವಾಹ, ಸತಿ ಪದ್ಧತಿಯನ್ನು ರದ್ದುಪಡಿಸ್ತಾ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸ್ತಾನೆ. ಸಾಮಾನ್ಯ ಶಕ 1582ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಇಮಾದತ್ ಖಾನವನ್ನು ನಿರ್ಮಿಸ್ತಾನೆ. ಹಿಂದೂ, ಬೌದ್ಧ, ಜೈನ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಧಾರ್ಮಿಕ ನಾಯಕರು ಇಲ್ಲಿ ಸಭೆ ಸೇರ್ತಾರೆ.
ಅಕ್ಬರನ ಅಧೀನದಲ್ಲಿ ಮೊಘಲರ ಆಡಳಿತ ಕೇಂದ್ರೀಕೃತವಾಗಿತ್ತು. ಅವನು ಇಸ್ಲಾಂ ತತ್ವಗಳಿಗೆ ಅನುಸಾರವಾಗಿ ಆಡಳಿತವನ್ನು ನಡೆಸ್ತಾ ಇದ್ದ. ವಕೀಲ ಅಂದ್ರೆ ಮುಖ್ಯಮಂತ್ರಿ, ದಿವಾನಿಯ ಅರ್ಥ ಮಂತ್ರಿಯಾಗಿ ಆರ್ಥಿಕ ಮಂತ್ರಿ, ಮೀರ್ ಬಕ್ಷಿ ವೇತನ ಬಟವಾಡೆಯ ಅಧಿಕಾರಿ, ಸದರ್ ಅಂದ್ರೆ ದಾನದಂತೆಯ ಉಸ್ತುವಾರಿ, ಖಾನ್ ಈ ಸಮಾನ್ ಅಂದ್ರೆ ಗೃಹ ಮಂತ್ರಿ, ದಿವಾನ್ ಅಂದ್ರೆ ಕಂದಾಯ ಮಂತ್ರಿ, ಕಾಜಿ ಅಂದ್ರೆ ಮುಖ್ಯ ನ್ಯಾಯಾಧೀಶ ಆಗಿರ್ತಾ ಇದ್ದ ಎಂಬ ಮಂತ್ರಿಗಳಿದ್ದು ಅಕ್ಬರನಿಗೆ ಆಡಳಿತದಲ್ಲಿ ಸಲಹೆ ಮತ್ತು ಸಹಕಾರವನ್ನ ನೀಡ್ತಾ ಇದ್ರು. ಅಕ್ಬರನ ಸಾಮ್ರಾಜ್ಯವು 16 ಪ್ರಾಂತ್ಯಗಳನ್ನ ಒಳಗೊಂಡಿದ್ದು ಪ್ರತಿಯೊಂದು ಪ್ರಾಂತ್ಯಕ್ಕೂ ಕೂಡ ಸುಬಾದಾರ್ ಎಂಬ ರಾಜ್ಯಪಾಲನಿದ್ದು ಸುಬಾಗಳನ್ನು ಸರ್ಕಾರ ಅಂದ್ರೆ ಜಿಲ್ಲೆಗಳಾಗಿ, ಸರ್ಕಾರಗಳನ್ನ ಪರ್ಗಣ ಅಂದ್ರೆ ತಾಲೂಕುಗಳಾಗಿ ವಿಂಗಡಿಸಲಾಗಿತ್ತು. ನಗರ ಆಡಳಿತದ ಉಸ್ತುವಾರಿಯು ಕೊತ್ವಾಲನವಾಗಿತ್ತು. ಗ್ರಾಮ ಆಡಳಿತದ ಕೊನೆಯ ಘಟ್ಟವಾಗಿತ್ತು. ಇನ್ನು ಮನಸ್ದಾರ್ ಪದ್ಧತಿ, ಮೀರ್ ಭಕ್ತಿಯ ನೆರವಿನಿಂದ ಈ ಪದ್ಧತಿಯು ರೂಪಿಸಲಾಯಿತು. ಮಾನ್ಸಬ್ಆರರು ಸೈನಿಕರ ಗುಂಪುಗಳು ನಾಯಕರಾಗಿದ್ದರು. ಈ ಪದ್ಧತಿಯಲ್ಲಿ ಚಾಟ್ ಅಂದ್ರೆ ಸೈನಿಕರ ಸಂಖ್ಯೆ, ಸವಾರ್ ಅಂದ್ರೆ ಕುದುರೆಯ ಸವಾರರ ಸಂಖ್ಯೆ ಎಂಬ 2 ವಿಭಾಗವಿದ್ದು, ತೋದರಮಲ್ಲ ಎಂಬುವವನು ಉತ್ತಮವಾದ ಕಂದಾಯ ಪದ್ಧತಿಯನ್ನು ರೂಢಿಸಿದ್ದು ಇದು ಭೂಮಿಯ ಫಲವತ್ತತೆಯನ್ನು ಅನುಸರಿಸ್ತಾ ಇತ್ತು. ತೋದರಮಲ್ಲನ ಬಂದೋಬಸ್ತ್ ಎಂಬ ಪದ್ಧತಿಯ ಮೂಲಕ ರೈತರಿಗೆ ಸಾಲ ಸೌಲಭ್ಯ ದೊರೀತಾ ಇತ್ತು. ಇನ್ನು 37ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಕೇಳಿದರೆ, ಭಾರತೀಯ ಸ್ವಾತಂತ್ರ್ಯ ಚಳುವಳಿಯನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. 1855ರಿಂದ 1905 ಮಂದಗಾಮಿಗಳ ಯುಗ, 1905ರಿಂದ 1919 ತೀವ್ರಗಾಮಿಗಳ ಯುಗ, ಹಾಗೆ 1919ರಿಂದ 1945 ಕ್ರಾಂತಿ ಯುಗ. ಈ ಅವಧಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ನಾಯಕತ್ವವು ಗಾಂಧೀಜಿಯ ನಾಯಕತ್ವದಲ್ಲಿ ನಡೆಯಿತು. 1917 ಚಂಪಾರಣ್ಯ ಸತ್ಯಾಗ್ರಹ, 1918ರಲ್ಲಿ ಅಹಮದಾಬಾದ್ ಗಿರಣಿ ಮುಷ್ಕರ, 1918 ಖೇಡಾ ಸತ್ಯಾಗ್ರಹಗಳು ಭಾರತದ ಮುಖಾಂತರ ಚಳುವಳಿಯನ್ನ ನಡೆಸಿದ್ರು. ಇನ್ನು 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ನೋಡೋದಾದ್ರೆ, ರೌಲೆಟ್ ಕಾಯ್ದೆಯನ್ನ ಖಂಡಿಸಿ ಅಮೃತಸರದಲ್ಲಿ ನಡೆದ ಸಭೆಯನ್ನ ಚದುರಿಸಲು ಏಪ್ರಿಲ್ 13, 1919 ಜನರಲ್ ಡಯರನ್ನು ಗುಂಡಿನ ದಾಳಿಗೈದನೆ. ಇದರಲ್ಲಿ 106 ಜನ ಗಾಂಧೀಜಿಯವರು ಇದನ್ನು ಖಂಡಿಸಿ ಟ್ಯಾಗೋರರು ತಮ್ಮ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಮರಳಿಸ್ತಾರೆ. ಇನ್ನು ಖಿಲಾಫತ್ ಚಳುವಳಿ, ಈ ಮೊದಲನೆಯ ಜಾಗತಿಕ ಯುದ್ಧದ ನಂತರ ಇಂಗ್ಲೆಂಡ್ ಟರ್ಕಿ ಸುಲ್ತಾನನನ್ನು ಆಹ್ವಾನಿಸಿದ್ರು. ಇದನ್ನ ಖಂಡಿಸಿ ಅಲಿ ಸಹೋದರರು ಮೌಲಾನಾ ಆಜಾದ್, ಹಕೀಂ ಅಜಮಲ್ ಅಖಿಲ್ ಭಾರತ ಖಿಲಾಫತ್ ಸಮಿತಿ ರಚಿಸಿ ದೇಶದಾದ್ಯಂತ ಚಳುವಳಿಗೆ ಕರೆ ನೀಡುತ್ತಾರೆ. ತಿಲಕರು ಮತ್ತು ಗಾಂಧೀಜಿಯವರು ಈ ಸಂದರ್ಭವನ್ನು ಬಳಸಿಕೊಂಡು ಹಿಂದೂ ಮುಸ್ಲಿಂ ಸ್ನೇಹ ಗಾಢಗೊಳಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಅಸಹಕಾರ, 1920ರಿಂದ 1922 ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಕರೆ ನೀಡಿದರು. ಈ ಚಳುವಳಿಯಲ್ಲಿ ಆಗಸ್ಟ್ 1, 1919 ತಿಲಕರು ತೀರ್ಕೊಂಡ್ರು. ಚಳುವಳಿಯ ಜವಾಬ್ದಾರಿ ಗಾಂಧೀಜಿಯಲ್ಲಿ ಇತ್ತು. ಚಳುವಳಿಯನ್ನ ಹತ್ತಿಕ್ಕಲು ಬ್ರಿಟಿಷರು ಲಾಠಿ ಚಾರ್ಜ್ ಮಾಡ್ತಾರೆ. ಗಾಂಧೀಜಿಯವರನ್ನು ಬಂಧಿಸಲಾಗುತ್ತೆ. ಈ ಚಳುವಳಿ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಅಲುಗಾಡಿಸಿತು. ಅಹಿಂಸೆಗೆ ತೀವ್ರತೆ ಇದ್ದು ನೀಡಿದ ಗಾಂಧೀಜಿಯ 5 ಫೆಬ್ರವರಿ 1922ರ ಚೌರಿ ಚೌರಾ ಘಟನೆಯಿಂದಾಗಿ ಅಸಹಕಾರ ಚಳುವಳಿ ಹಿಂಪಡೆದರು. ಸಿ.ಆರ್. ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ಯ ಪಕ್ಷವನ್ನ ಸ್ಥಾಪಿಸ್ತಾರೆ. ಇನ್ನು ಸೈಮನ್ ಆಯೋಗ, ಅದು ಕೂಡ 1927ರಲ್ಲಿ ನಡೆಯುತ್ತೆ. ಹಾಗೆ ಕಾಯ್ದೆ ಭಂಗ ಚಳುವಳಿ, ಇನ್ನು ಭಾರತ ಬಿಟ್ಟು ತೊಲಗಿ ಚಳುವಳಿ, ಸ್ವಾತಂತ್ರ್ಯ ವಿಭಜನೆ ನೋಡಿ, ಇಷ್ಟೆಲ್ಲಾ ಚಳುವಳಿಗಳನ್ನ ಅವರು ಮಾಡ್ತಾರೆ. ಹಾಗೆ ಇದರ 1919ರಿಂದ ಗಾಂಧೀಜಿ ನೇತೃತ್ವ ಪಡೆದುಕೊಂಡಂತಹ ಭಾರತೀಯ ರಾಷ್ಟ್ರೀಯ ಚಳುವಳಿಯನ್ನು ಭಾರತೀಯರಿಗೆ ಸ್ವತಂತ್ರ ಭಾರತ ನಿರ್ಮಾಣ ಮಾಡಿಕೊಡ್ತದೆ. ಈ ಚಳುವಳಿಯಲ್ಲಿ ಗಾಂಧೀಜಿಯವರ ನೇತೃತ್ವವು ಭಾರತೀಯರಿಗೆ ಒಂದು ಸಮರ್ಥವಾದಂತಹ ನಾಯಕತ್ವವನ್ನ ನೀಡಿತು. ಅಹಿಂಸೆ, ಸತ್ಯಾಗ್ರಹ, ಕಾನೂನು ಭಂಗದಂತಹ ಚಳುವಳಿಗಳು ಭಾರತೀಯರಲ್ಲಿ ಆತ್ಮಸ್ಥೈರ್ಯ ತುಂಬಿ ಹೋರಾಟಕ್ಕೆ ಅಣಿಯನ್ನ ಮಾಡುತ್ತೆ. ಇನ್ನು ಮುಂದಿನ ಒಂದು ಭಾಗ ಹೀಗೆ ಸಂಬಂಧಿಸಿರುವಂತಹದ್ದು, ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ,
ಕಾಲಾನುಕ್ರಮದಲ್ಲಿ ವಿವರಿಸಿ ಇದೆಯಲ್ಲ, ಮೊದಲಿಗೆ ಕನೌಜಿನ ಧಾರ್ಮಿಕ ಮಹಾಸಭೆ ಸಾಮಾನ್ಯ ಶಕ 642ರಲ್ಲಿ ನಡೆಯುತ್ತೆ. ಅದಾದ ನಂತರ ಹಳ್ಳಿಘಾಟ್ ಕದನ ನಡೆಯುತ್ತೆ, ಅದು 1576ರಲ್ಲಿ ನಡೆಯುತ್ತೆ. ಇನ್ನು ಶ್ರೀರಂಗಪಟ್ಟಣ ಒಪ್ಪಂದ 1592ರಲ್ಲಿ ನಡೆಯುತ್ತೆ. ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದದ್ದು 1885ರಲ್ಲಿ. ಇಷ್ಟು ನಿಮ್ಮ ಒಂದು ಕಾಲಾನುಕ್ರಮದಲ್ಲಿ ವಿವರಿಸಿಗೆ ಇರುವಂತಹದ್ದು. ಮುಂದೆ ಇರುವಂತಹದ್ದು ಸೂಚನೆಗಳಿಗನ್ವಯ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಇದು ಒಂದು ನಿಮ್ಮ ಭೂಪಟದಲ್ಲಿ ಐತಿಹಾಸಿಕ ಸ್ಥಳವನ್ನ ಗುರುತಿಸ್ಬಿಟ್ಟು ಸ್ಥಳದ ಬಗ್ಗೆ ವಿವರಣೆಯನ್ನ ಬರೀಬೇಕಾಗುತ್ತೆ. ನಿಮ್ಗೆ ಒಂದೊಂದಕ್ಕೆ ವಿವರಣೆಯನ್ನ ಕೊಟ್ಟು ಗುರುತಿಸಿದರೆ 2 ಅಂಕಗಳು ಇರುತ್ತೆ. ಟೋಟಲ್ 10 ಅಂಕಗಳಿಗೆ ಇರುತ್ತೆ. ಇಷ್ಟು ಆದರೆ ಭಾಗ ಎಫ್ಗೆ ಸಂಬಂಧಿಸಿದಂತೆ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸಂಬಂಧಿಸಿರುತ್ತೆ. ಅದು 30-40 ವಾಕ್ಯಗಳಲ್ಲಿ ಉತ್ತರಿಸುವಂತಹದ್ದು, ಅಂದ್ರೆ 10 ಅಂಕದ ಪ್ರಶ್ನೆ ಆಗಿರುತ್ತೆ. ಮೊಹಮ್ಮದ್ ಬಿನ್ ತುಗ್ಲಕ್ ಆಡಳಿತದ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಇದೆಯಲ್ಲ, ಇಷ್ಟು ಬರೀಬೇಕಾಗುತ್ತೆ. ಇಷ್ಟು ನಿಮ್ಮ ದ್ವಿತೀಯ PUCಯ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ನೀವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ರೆ, 3 ಪ್ರಶ್ನೆ ಪತ್ರಿಕೆಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕಗಳನ್ನ ಪಡಿಬಹುದು. ಹಾಗೆ ನಿಮ್ಮ ಎಲ್ಲಾ ಒಂದು ಅಧ್ಯಾಯಗಳ ಪ್ರಶ್ನೋತ್ತರಗಳು ಕೂಡ ನನ್ನ ಒಂದು ಚಾನೆಲ್ನಲ್ಲಿ ಇದೆ. ಅದರ ಒಂದು ಸಪ್ರೇಟ್ ಆಗಿರುವಂತಹ ಹಿಸ್ಟ್ರಿಯ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೇನೆ, ಅದನ್ನ ನೀವು ರೆಫರ್ ಮಾಡಬಹುದು. ಹಾಗೆ ಮುಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕ, 2 ಅಂಕ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಪ್ರಯತ್ನಿಸ್ತೇವೆ. ಧನ್ಯವಾದ.